ಮುಂಚೆ ಎಲ್ಲ ಮಾಡ್ತಿದ್ದ ಕಾಮಿಡಿ ಇವಾಗ ರೆಫರೆನ್ಸಸ್ ಆಗಿ ಯೂಸ್ ಆಗ್ತಾ ಇವೆ. ಈಗ ಮಾಡ್ತಿರೋ ಕಾಮಿಡಿನೇ ರೆಫರೆನ್ಸಸ್ಗಳಿಂದ. ಸೊ ಇವು ಮುಂದೆ ಆಡಿಯನ್ಸ್ ಮೈಂಡಲ್ಲಿ ಉಳಿಯುತ್ತಾ? ಎಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಪೌಡರ್ ಡೈರೆಕ್ಟೆಡ್ ಬೈ ಜನಾರ್ದನ್ ಚಿಕ್ಕಣ್ಣ, ಸ್ಟಾರಿಂಗ್ ದಿಗಂತ್ ಮಂಚಾಲೆ, ಧನ್ಯಾ ರಾಮ್ಕುಮಾರ್ ಇನ್ ಲೀಡ್ ರೋಲ್. ಎಕ್ಸ್ಪೆಕ್ಟೇಷನ್ಸ್ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ ಅಂತ ರಿವ್ಯೂ ಎಂಡಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈಗ ರಿವ್ಯೂ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಇಲ್ಲಿ 3 ಜನ ಫ್ರೆಂಡ್ಸ್ಗೆ ಪೌಡರ್ ಸಿಗುತ್ತೆ. ಯಾವ ಪೌಡರ್ ಅಂದರೆ ನಶೆ ಬರ್ಸೋ ಪೌಡ್ರು. ಸೊ ಆ ಪೌಡರ್ನ ಡೀಲ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಎಣಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ. ಏನಾಯ್ತು ಅವ್ರ ಪ್ಲ್ಯಾನು? ಅಷ್ಟಕ್ಕೂ ಪೌಡರ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಪ್ರೆಸೆಂಟೇಷನ್. ಜನಾರ್ದನ್ ಚಿಕ್ಕಣ್ಣ ಅವರ ಕೈಲಿ ಸಿನಿಮಾ ಬಿದ್ದ ಮೇಲೆ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. 2 ಗಂಟೆ 11 ನಿಮಿಷ ಸಿನಿಮಾ. ಎಲ್ಲೂ ಬೋರ್ ಆ್ಯಂಡ್ ಲ್ಯಾಗ್ ಫೀಲ್ ಬರೆಸಲಿಲ್ಲ ನನಗೆ. ಆಡಿಯನ್ಸ್ನ ಒಂದು ಸ್ವಲ್ಪ ಕಾಮಿಡಿ ಎಂಗೇಜ್ ಮಾಡ್ತಿತ್ತು, ಇನ್ನೊಂದು ಕತೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಎಲಿಮೆಂಟ್ ಎಂಗೇಜ್ ಮಾಡ್ತಿತ್ತು. ಕಾಮಿಡಿ ಬಗ್ಗೆ ಮುಂದೆ ಸ್ವಲ್ಪ ಮಾತಾಡೋಣ. ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ ರೀತಿ ಸಖತ್ ಇಷ್ಟ ಆಯ್ತು ನನಗೆ. ಮೇನ್ ಕ್ಯಾರೆಕ್ಟರ್ಗಳು ತುಂಬ ಇವೆ, ಅದರ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಕೂಡ ಸುಮಾರಿವೆ. ಎಲ್ಲದಕ್ಕೂ ಸಪ್ರೇಟಾಗಿ ತೋರಿಸೋ ಬದಲು ನೀಟಾಗಿ ಒಂದೇ ಶಾರ್ಟಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸೋದು ವೇ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಆಡಿಯನ್ಸ್ಗೆ ಮುಂದೆ ಬರೋ ನರೇಷನಲ್ಲಿ ಡಾಟ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಬ್ರಿಲಿಯಂಟ್ ಅಂತೀನಿ. ಇಮ್ಯಾಜಿನೇಷನ್ನಿಂದ ಹಿಡಿದು ಎಕ್ಸಿಕ್ಯೂಷನ್ವರೆಗೂ ಅದು ತುಂಬಾ ಚಾಲೆಂಜಿಂಗ್ ವಿಚಾರ. ನಾವುಗಳು ಇದುವರೆಗೂ ನೋಡಿರಲ್ಲ ಆ ಥರದ ಒಂದು ಎಲಿಮೆಂಟ್ನ. ಆ ಪೌಡರ್ ಬಗ್ಗೆ ಐಡಿಯಾ ಇದ್ದವ್ರಿಗೆ ಅದ್ರ ಬಗ್ಗೆ ಇಮ್ಯಾಜಿನೇಷನ್ ಇರುತ್ತೆ, ಬಟ್ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಒಂದು ಸ್ಟೋರಿ ಟೆಲ್ಲಿಂಗ್ ಎಲಿಮೆಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದು ಯುನೀಕ್ ಅಂತ ಅನ್ನಿಸ್ತು. ಅಲ್ಲಿದ್ದ ಎಡಿಟಿಂಗ್ ಚೆನ್ನಾಗಿತ್ತು. ಇಂಟರ್ವಲ್ ಶಂಕ ಓದೋ ಮೊಮೆಂಟ್ ಮಾತ್ರ ಸೈಕಾಗಿತ್ತು. ನನಗಂತೂ ಹೆವಿ ನಗು ಬಂತು. ವಿಜುವಲಿನೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಇಲ್ಲಿರೋ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್. ಬಿಕಾಸ್ ಆ ಇಮ್ಯಾಜಿನೇಷನ್ನ ಬರೆದು ಅದನ್ನು ತೋರಿಸೋದಷ್ಟು ಈಸಿ ಅಲ್ಲ. ಆ್ಯಂಡ್ ಆಲ್ಸೋ ಆ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಪಾತ್ರಗಳಿಗೂ ಒಂದು ಎಂಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ, ನೀಟಾಗಿ ಡಿಫೈನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ನೆಕ್ಸ್ಟ್, ಎಡಿಟಿಂಗ್ ಈ ಸಿನಿಮಾದಲ್ಲಿ ಕ್ರಿಸ್ಪ್ ಆಗಿತ್ತು ಅಂತ ಹೇಳ್ತೀನಿ. ಕ್ಯಾರೆಕ್ಟರ್ಸ್ನ ತೋರಿಸುವಾಗ ಅದು ಹೈಲೈಟ್ ಆಗುತ್ತೆ. ಸೀನ್ ಟು ಸೀನ್ ಶಿಫ್ಟ್ ಮಾಡುವಾಗ ಒಂದು ಸ್ಮೂತ್ ಕಟ್ಸ್ ಕಾಣಿಸುತ್ತೆ. ಅಬ್ಸರ್ವ್ ಮಾಡೋರಿಗೆ ಅದು ಮಜಾ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇಂಟರ್ವಲ್ ಮತ್ತು ಕ್ಲೈಮ್ಯಾಕ್ಸಲ್ಲಿ ಈ ಎಡಿಟಿಂಗ್ ಒಂದು ಮೇಜರ್ ಪಿಲ್ಲರ್ ಆಗಿ ನಿಂತಿದೆ, ಸಖತ್ ಮಜಾ ಕೊಡ್ತು. ನೆಕ್ಸ್ಟ್, ಇಲ್ಲಿದ್ದ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿತ್ತು ಅನ್ಬಲ್ಲೆ. ಕೆಲವೊಂದು ಕಾಮಿಡಿಯಿಂದ ಎಂಗೇಜಿಂಗ್ ಆಗಿರುತ್ತೆ, ಇನ್ನು ಕೆಲವು ಕಥೆಯಲ್ಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಎಂಗೇಜಿಂಗ್ ಆಗಿರುತ್ತೆ. ಸೊ ಇದರಿಂದ ಸಿನಿಮಾದ ಪ್ರೊಸೀಡಿಂಗ್ಸ್ನಲ್ಲಿ ಎಲ್ಲೂ ಮೇಜರ್ ಆಗಿ ಅಷ್ಟೊಂದು ಬೋರ್ ಆಗಲಿ ಲ್ಯಾಗ್ ಆಗಲಿ ಫೀಲ್ ಬರಲಿಲ್ಲ. ಈ ಸ್ಕ್ರೀನ್ ಪ್ಲೇನಲ್ಲಿ ಮೇಜರ್ ಆಗಿ ಮಜಾ ಕೊಟ್ಟಿದ್ದ ಎಲಿಮೆಂಟ್ ಅಂದರೆ ಅದು ಇಲ್ಲಿದ್ದ ಕ್ಯಾರೆಕ್ಟರ್ಸ್ ಮತ್ತು ಪರ್ಫಾರ್ಮೆನ್ಸಸ್. ಇದ್ದವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕೆಲವರ ಪೊಟೆನ್ಷಿಯಲ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಫೀಲ್ ಬಂತು. ರಂಗಾಯಣ ರಘು ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪೋರ್ಷನ್ಸ್ ಮಜಾ ಇತ್ತು, ಬಟ್ ನಾಗಭೂಷಣ್ ಆ್ಯಂಡ್ ಅನಿರುದ್ಧ ಆಚಾರ್ಯ ಅವರಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ, ಸಿನಿಮಾದ ಸ್ಟೇಜ್ ಸೆಟ್ ಆದ ನಂತರ ಕತೆ ಟ್ರ್ಯಾಕಿಗೆ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ಟೋರಿ ಲೈನ್ ಸೆಟಪ್ ಮಾಡಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಕಡೆ ಬಂದಾಗ ಆ ಸೀನ್ಗಳು ಸ್ವಲ್ಪ ಮಜಾ ಕೊಡೋ ಥರ ಇದ್ದಿದ್ರೆ ಚೆನ್ನಾಗಿರೋದು. ಡೈಲಾಗ್ಸ್ ಆರ್ಗ್ಯಾನಿಕಾಗಿ ಬಂದಿದ್ರೆ ಇನ್ನೂ ಮಜಾ ಕೊಡ್ತಿತ್ತು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಮೇಜರ್ ಡಿಸಪಾಯಿಂಟ್ಮೆಂಟ್ ಅಂತ ಅಂದರೆ ಕಾಮಿಡಿ. 50% ಕಾಮಿಡಿ ವರ್ಕ್ ಆಯಿತು, ಇನ್ನು 50% ವರ್ಕ್ ಆಗಲಿಲ್ಲ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ಗಂತೂ ಯಾವುದೋ ಒಂದು ಸೀನ್ಗೆ ನಗು ಬಂತು. ಇದು ಎಲ್ರಿಗೂ ಅಲ್ಲ. ಸೋಷಿಯಲ್ ಮೀಡಿಯಾ ರೆಫರೆನ್ಸಸ್ಗಳಿಂದ ಕಾಮಿಡಿ ಟ್ರೈ ಮಾಡಿದ್ದಾರೆ, ಟ್ರೆಂಡಿಂಗ್ ವಿಚಾರಗಳನ್ನು ಹಿಡ್ಕೊಂಡು ಸ್ವಲ್ಪ ಕಾಮಿಡಿ ಟ್ರೈ ಮಾಡಿದ್ದಾರೆ. ಅವುಗಳಿಗೆ ನೀವು ಎಂಟರ್ಟೈನ್ ಆಗ್ತೀರಾ ಅಂದರೆ, ನಗು ಬರುತ್ತೆ ಅಂತಂದರೆ ನಿಮಗಿದು ವರ್ಕ್ ಆಗುತ್ತೆ, ಇಲ್ಲಾಂದರೆ ಕಷ್ಟ. ಡೈಲಾಗ್ಸ್ಗಳು ಅಷ್ಟೇನು ಮಜಾ ಕೊಡೋ ಥರ ಇರಲಿಲ್ಲ ಅಂತ ಹೇಳ್ತೀನಿ. ಹಾಗೆ ಕೆಲವು ಕ್ಯಾರೆಕ್ಟರ್ಗಳು ಅಂಡರ್ ಯುಟಿಲೈಸ್ಡ್ ಆಗಿದ್ದು ಕೂಡ ಈ ಸಿನಿಮಾದಲ್ಲಿ ಕಾಮಿಡಿನ ಜನ್ರೇಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತೀನಿ. ಕೆಲವೊಂದು ಕ್ಯಾರೆಕ್ಟರ್ ನನಗೆ ಕನೆಕ್ಟ್ ಆಗಲಿಲ್ಲ. ಸೊ ಅದರಿಂದ ಆ ಕ್ಯಾರೆಕ್ಟರ್ ಫೀಲ್ ಮಾಡೋದನ್ನು ನಾನು ಫೀಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆ ಕಾಮಿಡಿ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ನೂ ಕೊಡಲಿಲ್ಲ ಅಂತ ಹೇಳ್ತೀನಿ. ಜಗ್ಗೇಶ್ ಅವರ ನರೇಷನ್ ಕೂಡ ಅಷ್ಟೊಂದೇನು ಸ್ಪೆಷಲ್ ವ್ಯಾಲ್ಯೂನ ಇಲ್ಲಿ ಆ್ಯಡ್ ಮಾಡಿಲ್ಲ. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳೋದಾದರೆ ಇದೊಂದು ಡೀಸೆಂಟ್ ಸಿನಿಮಾ ಅಂತೀನಿ. ಜನಾರ್ದನ್ ಚಿಕ್ಕಣ್ಣ ಅವರ ಪ್ರೆಸೆಂಟೇಷನ್, ಸ್ಟೋರಿ ಟೆಲ್ಲಿಂಗ್ ನನಗೆ ಹಿಡಿಸ್ತು. ಬಟ್ ಅದೇ ಕಾಮಿಡಿನೇ ಅಷ್ಟೊಂದು ವರ್ಕ್ ಆಗಲಿಲ್ಲ. ಈ ಪೌಡ್ರು, ನಶೆ ಪೌಡ್ರು ಕಾನ್ಸೆಪ್ಟ್ಗಳೆಲ್ಲ ಗೊತ್ತಿಲ್ಲದೆ ಇರೋರಿಗೆ ಇದು ಎಷ್ಟು ಹತ್ತಿರ ಆಗುತ್ತೆ ಅಂತ ಹೇಳೋಕ್ಕೆ ಕಷ್ಟ. ಹಾಗೆಯೇ ಸಿನಿಮಾ ನೋಡಬೇಕಾ ಬೇಡವಾ ಅನ್ನೋ ಒಂದು ಡಿಸಿಷನ್ನ ನೀವೇ ತಗೊಳ್ಳಿ ಅಂತ ಹೇಳ್ತೀನಿ. ಟ್ರೈಲರ್ ನೋಡಿ, ಟೀಸರ್ ನೋಡಿ, ಪ್ರಮೋಷನಲ್ ಕಂಟೆಂಟ್ಗಳನ್ನು ನೋಡಿ, ಅವುಗಳು ನಿಮಗೆ ಮಜಾ ಬರ್ಸಿದ್ವಾ, ನಗು ತರಿಸಿದ್ವಾ, ಸಿನಿಮಾ ನೋಡಬೇಕನ್ನೋ ಭಾವನೆ ಬರ್ಸಿದ್ವಾ, ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನಿಮ್ಮ ಇಷ್ಟ. ಸೊ ಇದಿಷ್ಟು ನನಗೆ ಈ ಪೌಡರ್ ಸಿನಿಮಾನ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ.
ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.